ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ. ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ತಪ್ಪೇನು? ಇದು ಕಾಂಗ್ರೆಸ್ನ ಸಲೀಂ ಅಹಮದ್ ಅವರು ಕೇಳ್ತಾ ಇರೋ ಪ್ರಶ್ನೆ. ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ, ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ. ಆತನ ಜಯಂತಿಯನ್ನ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ಹುಡುಕೋದಕ್ಕೆ ಅನ್ನೋದು ಇವ್ರ ವಾದ. ಕಾಂಗ್ರೆಸ್ನ ಕೆಲವು ನಾಯಕರು ಸರಿ ಇದೆ ಟಿಪ್ಪು ಜಯಂತಿ ಅಂದರೆ, ಇನ್ನು ಹಲವು ಕಾಂಗ್ರೆಸ್ನ ನಾಯಕರು, ಮುಸ್ಲಿಂ ನಾಯಕರು ಜಯಂತಿ ಆಚರಣೆ, ಪೂಜೆ ಮಾಡೋದು ಯಾರಿಗೋ ಅವೆಲ್ಲ ಇಲ್ಲ ಅಂತಾರೆ. ಬಟ್ ಈಗ ಸಲೀಂ ಅಹಮದ್ ಸಮರ್ಥಿಸಿಕೊಳ್ತಿದ್ದಾರೆ. ಅವರ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ತೀರ್ಮಾನ ಸರ್ಕಾರದ, ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸರ್ಕಾರದ ಪರವಾಗಿನೇ ಸರ್ಕಾರನೇ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ಚರ್ಚೆ ಆಗಬೇಕು ಅಂತೇಳಿ ಕಾಶ್ಯಪ್ನವರು ಇವತ್ತು ಸದನದಲ್ಲಿ ವಿಷಯನ ಎತ್ಕೊಂಡಿರೋದು. ಅಲ್ಲ, ಅದೇ ಹೇಳಿದೆ ನಾನು. ಕಾಶ್ಯಪ್ ಬೇಕಂದರೆ ಟಿಪ್ಪು ಸುಲ್ತಾನ್ ಅಪ್ಪ ದೇಶಭಕ್ತರು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಜಯಂತಿನ ಎಲ್ಲ ಕಡೆ ಆಚರಣೆ ಮಾಡಿ ಸರ್ಕಾರ ಮಾಡಬೇಕಂತ ಹೋಗಿ ಒತ್ತಾಯ ಮಾಡ್ತಾ ಇರ್ಬೋದು. ಅದು ಸರ್ಕಾರ ಅದನ್ನು ಗಮನಿಸುತ್ತೆ. ಒಂದು ವೇಳೆ ಸ್ಪೀಕರ್ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಚರ್ಚೆ ಮಾಡ್ತಾರೆ. ಚಲುವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿನೇ ಟಿಪ್ಪು ಪಾರ್ಟಿ, ಹೀಗಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡೋದು ಅದರ ದೊಡ್ಡ ವಿಷಯ. ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರು ಏನು ಬೇಕಾದ್ರೂ ಮಾತಾಡ್ಬೋದು. ನಮ್ಮ ಸರ್ಕಾರ 2 ವರ್ಷ ಬಂದು ಅಧಿಕಾರಕ್ಕೆ ಬಂದು ಎಲ್ಲ ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ದೀವಿ. ನಮ್ಮ ಏನು ವಾಗ್ದಾನ ಆಯಿತು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು, ಇದು ನಮ್ಮ ಸರ್ಕಾರ ಸಂಕಲ್ಪ. ಆ ಹಿನ್ನೆಲೆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಜನಾಂಗ ಇಲ್ಲ. 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಅದಕ್ಕೆ ಜಾತಿ ಇದೆಯಾ? ಅದೇ ರೀತಿ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ, ಶಕ್ತಿ ಅಂತ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ. ಮಹಿಳಾ ಸಬಲೀಕರಣಕ್ಕೆ ಕೊಟ್ಟಂಥ ಕಾರ್ಯಕ್ರಮ ಅದೊಂದು ಇತಿಹಾಸ. ಸೊ ಇದೆಲ್ಲ ಕಾರ್ಯಕ್ರಮ ಕೊಟ್ಟರು ಕೂಡ ಅವ್ರು ಟೀಕೆ ಮಾಡ್ತಾರೆ. ಒಂದು ವೇಳೆ BJPಗೆ ನೈತಿಕತೆ ಇದ್ದರೆ, ಧೈರ್ಯ ಇದ್ದರೆ ಸದನ ಹೇಳಿ ಎಲ್ಲ ಗ್ಯಾರಂಟಿಗಳನ್ನು ನೀವು ಸ್ಟಾಪ್ ಮಾಡಿ ಅಂತ ಚಾಲೆಂಜ್ ಮಾಡ್ತೀವಿ. ಅವ್ರನ್ನ ಹೇಳಿ ಅಂತಬೇಕಾದ್ರೆ ಅವರು ಅದನ್ನು ಮೋಸ್ಟಲ್ಲಿ ಕಲ್ಲು ಹುಡ್ಕೋಂಥ ಕೆಲಸ ಮಾಡ್ತಾರೆ. ಟೀಕೆ ಮಾಡಲಿ, ಯಾವುದೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಸರ್ಕಾರ ಬದ್ಧತೆ ಇದೆ. 2 ವರ್ಷ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಾವು ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಜನ 3 ಬೈ ಎಲೆಕ್ಷನಲ್ಲಿ ಗೆಲ್ಲಿಸಿದ್ದು. ಅದರಿಂದ